ಸಂಜೆ ಚಹಾ ಕುಡಿಯೋ ಟೈಮಿಗೆ ಈ ಥರ ಮಿಕ್ಸರ್ ಇದ್ದರೆ ಇನ್ನೊಂದು ಲೋಟ ಚಹಾ ಜಾಸ್ತಿನೇ ಕುಡಿಬೋದು. ಸಿಂಪಲ್ಲಾಗಿ ಮನೆಯಲ್ಲಿ ಮಿಕ್ಸರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇಲ್ಲಿ ಒಂದು 2 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆನ ಅರ್ಧ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅಜ್ವಾನನ ಕೈಯಿಂದನೇ ತಿಕ್ಕಿ ಚೆನ್ನಾಗಿ ತಿಕ್ಕಿ ಹಾಕ್ಕೊಳ್ಬೇಕು. ಫ್ಲೇವರ್ ಬರೋ ತನಕ ಸ್ವಲ್ಪ ತಿಕ್ಕಿ, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರು ಹಾಕಿ ಒಂದು ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ರೀತಿ ಕಲಿಸ್ಕೊಳ್ಳಿ ಫಸ್ಟಿಗೆ ಮೊದಲಿಗೆ ಹಿಟ್ಟನ್ನು. ಸ್ವಲ್ಪ ಗಟ್ಟಿನೂ ಬೇಡ ಹಾಗೆಯೇ ತೆಳುವೂ ಬೇಡ, ಆ ರೀತಿ ಇರಲಿ. ಹಿಟ್ಟನ್ನು ಕಲಿಸ್ಕೊಂಡು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಕೊಂಡು ಈಗ ನಾವು ಇದಕ್ಕೆ ಏನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ. ಮೊದಲಿಗೆ ಒಂದು 2 ಕಪ್ ಶೇಂಗಾ ತೊಗೊಂಡಿದ್ದೇನೆ. ಹಾಗೆಯೇ ಕರಿಬೇವು ಕೂಡ 1 ಕಪ್ಪು, ಹಾಗೆಯೇ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಪುಟಾಣಿ ಕೂಡ ಒಂದು ಕಪ್ ತೊಗೊಂಡಿದ್ದೀನಿ. ಒಂದು ಅಳತೆಗೆ ತಕ್ಕಷ್ಟು, ನಿಮಗೆ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ತೊಗೊಳ್ಬೋದು ಅಥವಾ ಕಡಿಮೆ ಬೇಕಾದರೆ ಕಡಿಮೆ ತೊಗೊಳ್ಬೋದು. ಈಗ ಹಿಟ್ಟು ಕೂಡ ನೆಂದಾಗಿದೆ. ಇದಕ್ಕೆ ನಾನು ಚಿಕ್ಕದು ಅತಿ ಲಾಸ್ಟ್ ಸೈಜ್ ಇರುತ್ತಲ್ವ ಇದರದ್ದು ಮಿಕ್ಸರಿದು, ಅದನ್ನು ತೊಗೊಂಡಿದ್ದೇನೆ, ಸ್ಮಾಲ್ ಸೈಜಿದು. ನಿಮಗೆ ಸ್ವಲ್ಪ ದೊಡ್ಡದು ಬೇಕಾದರೆ ದೊಡ್ಡದು ಕೂಡ ತೊಗೊಳ್ಬೋದು. ನಾನಿಲ್ಲಿ ಚಿಕ್ಕದು ತೊಗೊಂಡಿದ್ದೇನೆ. ಚಿಕ್ಕದು ತೊಗೊಂಡು ಹಿಟ್ಟನ್ನ ಸ್ವಲ್ಪ ಅದಕ್ಕೆ ಎಣ್ಣೆ ಸವರ್ಕೊಳ್ಳಿ. ಮೊದಲಿಗೆ ಎಣ್ಣೆ ಸವರ್ಕೊಂಡು ಇದೇನು ಕಲಸಿಟ್ಕೊಂಡಿರ್ತೀವಲ್ವ ನಾವು ಹಿಟ್ಟನ್ನು, ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ. ಫಸ್ಟಿಗೆ ಮೊದಲೆಲ್ಲ ಹಾಕ್ಕೊಂಡು ಎಣ್ಣೆನ ಪಕ್ಕದಲ್ಲಿ ಕಾಯಿಸಿಟ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಕಾದಿರುವಂಥ ಎಣ್ಣೆಯನ್ನು ಸ್ವಲ್ಪ ಲೋ ಮೀಡಿಯಮಲ್ಲಿ ಇಟ್ಕೊಂಡು ಮಿಕ್ಸರನ್ನು ಬಿಡ್ತಾ ಹೋಗಬೇಕು. ಬಿಸಿ ಬಿಸಿ ಎಣ್ಣೆಯಲ್ಲಿ ಬಿಟ್ಟು ಒಂದು 5 ನಿಮಿಷ ಅಲ್ಲಾಡಿಸ್ಲಿಕ್ಕೆ ಹೋಗಬೇಡಿ. ಅದಾದ ನಂತರ ಸ್ವಲ್ಪ ಆಚೆ ಈಚೆ ಇದನ್ನು ಮಾಡಿ ಚೆನ್ನಾಗಿ ಹೊರಳಾಡಿಸಿ ಸ್ವಲ್ಪ ಕ್ರಿಸ್ಪ್ ಆಗೋ ತನಕನೂ ಬೇಯಿಸ್ಕೊಳ್ಳಿ. ಹಾಗೆಯೇ ಎಲ್ಲ ಸೈಜಿದು ಇದೇ ಥರ ಮಾಡಿಟ್ಕೊಳ್ಳಿ. ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು 3 ಸಲ ಹಾಕಿದೆ ಒಂದೊಂದನ್ನೇ. ಹಿಟ್ಟು ಸ್ವಲ್ಪ ಇಲ್ಲಿ ನಂದು ಸ್ವಲ್ಪ ಗಟ್ಟಿ ಕೂಡ ಆಗಿತ್ತು. ಸ್ವಲ್ಪ ನೀವು ತೆಳು ಮಾಡ್ಕೊಳ್ಳಿ. ಗಟ್ಟಿಯಾಗಿ ಅದು ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ತಿರುಗಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು. ಸ್ವಲ್ಪ ಅದೇ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಬೇಗ ಇದನ್ನು ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನನಗೆ ಸ್ವಲ್ಪ ಪ್ರೆಸ್ ಮಾಡಲಿಕ್ಕೆ ಕಷ್ಟನೇ ಆಯಿತು. ಅದನ್ನೆಲ್ಲ ಮಾಡಿಟ್ಕೊಂಡು ಈಗ ಶೇಂಗಾ ಇದೆಯಲ್ವ, ಶೇಂಗಾನ ಅದೇ ಬಿಸಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೇನೆ. ಹಾಗೆಯೇ ಪುಟಾಣಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೇನೆ. ಹಾಗೆಯೇ ಕರಿಬೇವು ಮತ್ತು ಬೆಳ್ಳುಳ್ಳಿ, ಸುಲಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಹಾಗೆಯೇ ಪ್ರತಿಯೊಂದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಏನು ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಮುರಿಯಿರಿ ಅಂತೇಳಿದರೆ ಚಿಕ್ಕದಾಗಿ ಆಗಬೇಕದು. ಎಲ್ಲನೂ ಮುರ್ಕೊಂಡು ಅದೆಲ್ಲ ಫ್ಲೇವರ್, ಬೆಳ್ಳುಳ್ಳಿದು ಫ್ಲೇವರು ಹಾಗೆಯೇ ಕರಿಬೇವಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಅಚ್ಕಾರದ ಪುಡಿ ಉಂಟಲ್ವಾ, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಹಾಕ್ಕೊಳ್ದೇನೆ ಇರ್ಬೋದು. ನಾನಿಲ್ಲಿ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಸ್ವಲ್ಪ ತಿನ್ನುವಾಗ ಟೇಸ್ಟ್ ಅಂತ ಅನಿಸುತ್ತೆ. ಹಾಗೆಯೇ ಬಾಯಿಗೆ ಸ್ವಲ್ಪ ಖಾರವಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಚಹಾ ಜೊತೆ ಅಂತೂ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್, ಜಾಸ್ತಿ ಏನು ಹಾಕ್ಕೊಂಡಿಲ್ಲ, 1 ಸ್ಪೂನ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸಿ ಅದಾದ ನಂತರ ನೋಡಿ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಸೇಮ್ ನಾವು ಅಂಗಡಿಯಲ್ಲಿ ಮಾಡ್ತೀವಲ್ವ ಅದೇ ಥರ ಇತ್ತು ಈ ಮಿಕ್ಸರ್. ಸುಮ್ಮನೆ ಅಂಗಡಿಗೆ ಹೋಗಿ ಅದು ತುಂಬ ದಿನದ ಇಟ್ಟಿರೋದನ್ನು ತಂದು ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಕಷ್ಟಪಟ್ಟರೆ ಮನೆಯಲ್ಲೇ ಆರಾಮವಾಗಿ ಮಾಡ್ಕೊಂಡು ಇಟ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಮಾಡ್ತಾ ಇರುವಾಗಲೇ ನನ್ನ ಮಕ್ಕಳು ಅರ್ಧನೇ ತಿಂದು ಖಾಲಿ ಮಾಡಿಬಿಟ್ರು. ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು 1 2 3 ಮಿಕ್ಸರ್ ಹಾಕಿದ್ದನ್ನು ಆವಾಗಲೇ ತಿಂದು ಖಾಲಿ ಮಾಡಿದರು. ಇಲ್ಲಿ ಉಳಿದಿರೋದನ್ನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೇ ನಮಗೆ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ಹೇಳಬೇಕಂತ ಹೇಳಿದರೆ ಸೇಮ್ ಅಂಗಡಿಯಲ್ಲಿ ಮಾಡಿದ ಥರನೇ ಇತ್ತು. ನಾವು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಆ ರೀತಿ ಇರುತ್ತೆ. ಯಾವಾಗಲಾದರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ
ನಾನು ಮಾಡಿರುವಂತಹ ಈ ಮಿಕ್ಸರ್ ಹೇಗಿತ್ತಂತ ಒಂದ್ಸಲ ಕಮೆಂಟ್ ಮಾಡಿ. ಮನೆಯಲ್ಲೇ ಮಾಡಿ ತಿನ್ಬೋದು ಇದನ್ನು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾವುದ್ಯಾವುದೋ ಎಣ್ಣೆಯಲ್ಲಿ, ಹಾಳಾದ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.